ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಚಿರಮೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಹಬ್ಬ ಮುಗಿಯಿತು, ತುಳಸಿ ಹಬ್ಬ ಬಂತು. ಬಟ್ ಈ ವ್ಲಾಗ್ ಬಂದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬಟ್ ಬರ್ತಿರೋದು ಮಾತ್ರ ತುಳಸಿ ಹಬ್ಬಕ್ಕೆ ಲೇಟ್ ಆಯ್ತು. ಬೈಕೋಬೇಡಿ, ಸಾರಿ ಅಂತ ಕೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಯಾವ ತರ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ, ಯಾರೆಲ್ಲ ಇದ್ರು ನಮ್ಮ ಫ್ಯಾಮಿಲಿಯವರು, ಹಾಗೇನೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಸಿಂಪಲ್ ಆಗಿ ಸೆಲೆಬ್ರೇಷನ್ ಗೊತ್ತಲ್ವಾ ನಮ್ ದೀಪಾವಳಿ. ಬೆಲ್ಲದ ಗಟ್ಟಿ, ಪೊಟ್ಟುಗಟ್ಟಿ, ಹಾಗೇನೆ ಏನಾದ್ರು ಪಟಾಕಿ ಅಷ್ಟೇ ಅಲ್ವಾ. ಆದ್ರೂ ಕೂಡ ಒಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡೋದಂದ್ರೆ ಖುಷಿನೇ. ದೀಪಾವಳಿ ದಿವಸಕ್ಕೆ ಈ ಗಟ್ಟಿ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಎಲೆಯನ್ನ ಒಟ್ಟು ಮಾಡೋದೇ ಒಂದು ಹಬ್ಬ ಅಂತ ಹೇಳ್ಬೋದು. ಅಮ್ಮ ಕೂಡ ನೋಡಿ ಸರ್ಕಸ್ ಎಲ್ಲ ಮಾಡಿ ಈ ಎಲೆ ಎಲ್ರು ಕೂಡ ಗೊತ್ತಿರ್ಬೋದು, ಪೆಜ್ಜಕಾಯಿ ಅಂತ ಹೇಳ್ತಾರೆ ತುಳುವಲ್ಲಿ, ಪೆಜ್ಜತೈರೆ. ಅದನ್ನೆಲ್ಲ ಮರದಿಂದ ಕಿತ್ಕೊಂಡು ಹಿಂದಿನ ದಿವ್ಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಅಮ್ಮನ ಕಡೆ ಹೇಗಂದ್ರೆ ದೀಪಾವಳಿ ಹಬ್ಬ ದಿವಸ ಬಂಗುಡೆ ಅಂದ್ರೆ ಮೀನ್ ಸಾರು, ಬಂಗುಡೆ ಆಪ್ಷನ್. ಯಾವ್ದಾದ್ರು ಮೀನ್ ಸಾರು, ಹಾಗೇನೆ ಪೊಟ್ಟುಗಟ್ಟಿ, ಬೆಲ್ಲದ ಗಟ್ಟಿ ಅದೆಲ್ಲ ಮಾಮೂಲಿ ಮಾಡಿರ್ತೀವಿ. ಬಟ್ ನಮ್ದು ಕಾರ್ಕಳ ಕಡೆ ಬಂದ್ರೆ, ನನ್ನ ಹಸ್ಬೆಂಡ್ ಮನೆ ಕಡೆ ಬಂದ್ರೆ, ಅಲ್ಲಿ ದೀಪಾವಳಿ ಹಬ್ಬ ದಿವ್ಸ ಮೀನ್ ಎಲ್ಲ ಮಾಡಲ್ಲ, ನಾನ್ ವೆಜ್ ಮಾಡಲ್ಲ. ಅಂದ್ರೆ ನರಕ ಚತುರ್ದಶಿ ದಿವಸ ನಾನ್ ವೆಜ್ ಎಲ್ಲ ಮಾಡಿ ಬಡಿಸಿಡುವ ಕ್ರಮ ಕೂಡ ಇದೆ. ಬಟ್ ನಮ್ಗೆ ದೀಪಾವಳಿ ಹಬ್ಬ ದಿವ್ಸನೇ ಆಗ್ಬೇಕು ಅಮ್ಮನ ಮನೆಯಲ್ಲಿ. ಹಾಗಾಗಿ ನಾವು ಬೇಗ ಬಂಗುಡೆ ತರ್ಲಿಕ್ಕೆ ಅಂದ್ರೆ ಈ ಪೊಟ್ಟುಗಟ್ಟಿಗೆ ಬಂಗುಡೆ ಕಾಂಬಿನೇಷನ್. ಅದಕ್ಕೋಸ್ಕರ ನಾವು ಪೊಸರಾಲು ಸ್ಕೂಲಿನ ಹತ್ರನೇ, ನಮ್ದು ಓದಿರೋ ಸ್ಕೂಲಿನ ಅಪೋಸಿಟ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಅಲ್ಲಿ ಬೆಳಿಗ್ಗೆ ಬೇಗ ಮಲ್ಪೆಯಿಂದ ಡೈರೆಕ್ಟ್ ಆಗಿ ಮೀನೆಲ್ಲ ಬಂದು ಅಲ್ಲೇ ಡೀಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಮೀನೆಲ್ಲ ಫ್ರೆಶ್ ಆಗಿರೋ ಮೀನನ್ನು ತಗೊಂಡ್ ಬಂದ್ವಿ. ದೊಡ್ಡ ದೊಡ್ಡ ಬಂಗುಡೆ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಬೆಲ್ಲದ ಗಟ್ಟಿ ಅಂದ್ರೆ ಸಿಹಿ ಗಡುಬು ಮಾಡ್ಕೊಳ್ಳೋದು ಈ ಅರಶಿನ ಎಲೆಯಲ್ಲಿ ನಮ್ಮ ಮನೆಯಲ್ಲೇ ಇತ್ತು. ಅಂದ್ರೆ ನನ್ನ ತಮ್ಮ ಗಿಡ ಹಾಕಿದ್ದ, ಚೆನ್ನಾಗ್ ಬಂದಿತ್ತು. ಬಟ್ ಮಳೆ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ತೂತಾಗಿತ್ತು ಎಲೆ ಎಲ್ಲ. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ತೆಗಿದ್ವಿ. ಏನ ಮಿಮ್ಮಿದನ ತೇರಾ ಏನೇನು ಅಂತಂದಲ್ಲಾರ ನಾನು ಪಾಕ ಮಂಜುಳರೆ ಗಟ್ಟಿ ಸ್ಪೆಷಲ್ ಪಾಕ ಬೆಲ್ಲದ ಪಾಕ. ಬೆಲ್ಲದ ಗಟ್ಟಿಗೆ ಪಾಕ ಬರ್ಪ ಶಿಶಿಂಬೆ ಮುಟ್ಟಗನ ಶಿಶಿಂಬೆ ಮುಟ್ಟಗನ ಮುಳು ಆತು ಜತ ಬೆಲ್ಲದ ಪಾರ್ದು ಸುರುಟು ಬೆಲ್ಲದ ಬೇಪು ಹೊರಾಟ ದಿಕ್ಕಲ್ದಿ ಹೋಗಿ ರಾಟ ತಂದಿದ್ದಾರೆ ಉಂಡತ ಬೆಲ್ಲದ ಬೇತೇನೆ ಫಲ ಬೇಪು ಮೂರು ಅವು ಇದನ್ನ ಪೊಟ್ಟು ಕಟ್ಟಿ ಜಪ್ಪು ಉಂಡಾರಕ. ಉಷಕ್ಕ ಬಂದಿದ್ರು, ಅವರು ಬಂದ್ರೆ ಅಂತೂ ಫುಲ್ ಫನ್ನಿ ಆಗಿರುತ್ತೆ. ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲ. ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ನಗಾಡ್ಕೊಂಡು ಏನಾದ್ರೂ ನಾವು ತರ್ಲೆ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ. ಹಾಗೆ ಭಾವ ಕೂಡ ಬಂದಿದ್ರು, ಅಂದ್ರೆ ನನ್ನ ಅಕ್ಕನ ಅಂದ್ರೆ ಉಷಕ್ಕನ ಹಸ್ಬೆಂಡ್. ಅವ್ರು ಇರೋದು ಬಾಂಬೆಯಲ್ಲಿ. ಅಂದ್ರೆ ನಂದು ಅಕ್ಕನ ಮಗಳು ಆಸನ್ಗೆ ಮಾಲೆ ಹಾಕೋದಿತ್ತು, ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದಿತ್ತು. ಅದಕ್ಕೋಸ್ಕರ ಅವರು ಭಾವ ಕೂಡ ಊರಿಗೆ ಬಂದಿದ್ರು. ಹಾಗೆ ದೀಪಾವಳಿ ಹಬ್ಬ ದಿವಸ ಸ್ಪೆಷಲ್ ಆಗಿ ಭಾವ ಕೂಡ ಮನೆಯಲ್ಲಿದ್ರು. ಸೊ ದೀಪಾವಳಿ ಹಬ್ಬ ಹಾಗೆ ಫ್ಯಾಮಿಲಿ ಜೊತೆ ಅಂತೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಯ್ತು. ಸೊ ಈ ಪುಟ್ಟುಗಟ್ಟಿಯನ್ನು ನಾವು ಈ ಎಲೆಯಲ್ಲಿ ಈ ತರ ಹಚ್ಚಿ, ಅಂದ್ರೆ ಸಾಫ್ಟ್ ಆಗಿ, ದಪ್ಪ ಅಲ್ಲ,
ಥಿನ್ನಾಗಿ ಹಚ್ಚಿ ಅದನ್ನು ಉದ್ದಕ್ಕೆ ಮರ್ಚ್ಬಿಟ್ಟು ಬೇಯಿಸ್ಕೊಳ್ತೀವಿ. ಆ ನಂತರ ಈ ಸಿಹಿ ಕಡುಬುನ ನಾವು ಅರಶಿನ ಎಲೆಯಲ್ಲಿ ಅಲ್ಲಿ ಅಮ್ಮ ಹಾಕ್ತಿದ್ದಾರೆ ನೋಡಿ, ಹಚ್ತಾ ಇದ್ದಾರೆ. ಅದರಲ್ಲಿ ಸಿಹಿ ಕಡುಬು ಅಂದ್ರೆ ಬೆಲ್ಲ ಹಾಗೆ ತೆಂಗಿನಕಾಯಿ ಹಾಕಿ ಮಾಡ್ತೀವಿ. ಆನಂತರ ಎಲೆ ಸಿಹಿ ಕಡುಬಿಗೆ ಎಲೆ ಸಾಕಾಗಿಲ್ಲ ಅಂದ್ರೆ ಈ ಪೆಜಕಾಯಿ ಎಲೆ ಇರುತ್ತೆ ನೋಡಿ, ಅದರಿಂದ ಅದರ ದೊಡ್ಡ ಎಲೆಯಲ್ಲಿ ಕೂಡ ನಾವು ಇದನ್ನ ಸಿಹಿ ಕಡುಬುನ ಮಾಡ್ತೀವಿ. ನಾವಂತೂ ಮನೆಯವರೆಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ರೆ ಈ ಮಕ್ಕಳಂತೂ ಬೆಡ್ ಅಲ್ಲಿ ಮಲ್ಕೊಂಡು 4 ಮಂದಿ ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿ ಇದ್ರು. ನಮ್ಮದೊಂದು ಲೋಕ ಆದ್ರೆ ಅವ್ರದ್ದು ಇನ್ನೊಂದೇ ಲೋಕ. ಬಟ್ ನಮ್ಮ ಹತ್ರ ಬರ್ತಾ ಇರ್ಲಿಲ್ಲ, ಅದೊಂದು ಖುಷಿ ಆಗ್ತಿತ್ತು. ಇಲ್ಲಾಂದ್ರೆ ಫುಲ್ಲು ನಾವು ಹಾಕಿಟ್ಟಿದ್ವಿ ಅಲ್ಲಿ. ಆ ಕಡೆ ಈ ಕಡೆ ಹೋಗುವಾಗ ಅದೊಂದು ಕಿರಿಕಿರಿ ಆಗ್ತಾ ಇತ್ತು. ಬಟ್ ಅವರು ರೂಮಲ್ಲೇ ಇದ್ದಿದ್ರಿಂದ ಕೆಲಸ ಕೂಡ ನಮ್ಗೆ ಈಸಿ ಆಯ್ತು. ನಿಜ ನಿಕ್ ಒಂಜಿ ಬೇತೆ ಟೇಸ್ಟ್ ಬರ್ಕೊಂಡು ಒಂಜಿ ಬೇತೆ ಟೇಸ್ಟ್ ಕೆಲವರು ಪನ್ಪಿನಿ ಬಾಕಾಳ್ತ ನನಗೆ ಕರ್ರಿ ಉಜಿ ಬಂದು ಕರ್ರಿ ಉಂಡು ಮಾತ್ರ ಏನು ಒಂದ್ಸಲ ತೂತೆ ಅಂಜೆ ಮಿಡ್ಲೆಡ್ ಅಂಜೆ ಪಿರ್ಕಿ ಸೇನ್ ಅಂಡೆ ಪಿರ್ಕಿ अंडे पिरकी ब्लॉग्स पाडलेना बिग बास उधर केला सत्ती अट्रॅक्शन आहे अंडे पिरकी ब्लॉग्स पाडुनानु तोंदीनपो येनना वेरायटी उंदी ಇದು ತೂಪೆರತೆ ಇಟ್ಟೈ ನೈಟೇತದೆ ಬಟ್ ಅಲ್ಪಣ ನ್ಯಾಚುರಲ್ ಪತ್ತಿರೋಲ್ಲ ಮೋನೆಡೆ ಗೊತ್ತಾಪು ನನ್ನ ಐಟ ಅಣ್ಣ ಅಶ್ವಿನ್ ಮೋನೆ ನಾಟಕದಲ್ಲ ಕನೆಪಿನ ನಂಗೆ ತೆಲ್ಪುನದ ನಾವಂತೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಕೆಲಸ ಸಾಕ್ತಾ ಇತ್ತು. ಬಿಗ್ ಬಾಸ್ ರಕ್ಷಿತಾ ಬಗ್ಗೆ ಮಾತಾಡ್ತಿದ್ವಿ, ಹಾಗೇನೆ ಅಶ್ವಿನಿ ಗೌಡ ಬಗ್ಗೆ ಅಂತೂ ಈ ಜಾಸ್ತಿ ಸಿಟ್ಟೇ ಬರ್ತಾ ಇತ್ತು. ಯಾಕಂದ್ರೆ ನಮ್ಗಲ್ಲ ಬಿಡಿ, ಇಡೀ ಕರ್ನಾಟಕದವರಿಗೆ ಅಶ್ವಿನಿ ಗೌಡ ಅಂದ್ರೆ ಸಿಟ್ಟು ಬರುತ್ತೆ. ಆ ತರ ಅವಳ ನೇಚರ್ ಇದೆ. ಹಾಗೆ ಮಾತಾಡ್ತಾ ಕೆಲಸ ಕೂಡ ಆಗ್ತಾನೆ ಇತ್ತು. ಬಿಗ್ ಬಾಸ್ ಬಗ್ಗೆ ಇವಾಗಂತೂ ಎಲ್ಲರ ಬಾಯಲ್ಲಿ ಬಿಗ್ ಬಾಸ್ ನಿಜವಾಗಿ ಹೇಳ್ಬೇಕಂದ್ರೆ ನಾನಂತೂ ಬಿಗ್ ಬಾಸ್ ಫ್ಯಾನ್. ನನ್ಗೆ ಎವ್ರಿ ಇಯರ್ ನನ್ಗೆ ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ನನ್ಗೆ ಅಷ್ಟೊಂದು ಇಷ್ಟ ಬಿಗ್ ಬಾಸ್ ಅಂದ್ರೆ. ಗಲಾಟೆ ಅಂತಲ್ಲ, ಯಾಕೋ ಅಂತ ಗೊತ್ತಿಲ್ಲ, ಸುದೀಪ್ ಇಷ್ಟ. ಹಾಗೇನೆ ಬಿಗ್ ಬಾಸ್ ಶೋ ಅಂದ್ರೂ ಕೂಡ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಮಿಸ್ ಮಾಡಲ್ಲ, ನೋಡ್ತೀನಿ. ಒಂದ್ ವೇಳೆ ಟಿವಿಯಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಮೊಬೈಲ್ ಅಲ್ಲಿ ನೋಡ್ತೀನಿ. ಇಲ್ಲಿ ಭಾವ ಕೂಡ ಬಂದಿದ್ರು, ಉಷಾಕ್ಕನ ಹಸ್ಬೆಂಡ್. ಅವರು ಬರುವಾಗ ಮಕ್ಕಳಿಗೋಸ್ಕರ ಪಟಾಕಿ ಕೂಡ ಅಷ್ಟೊಂದು ತಗೊಂಡ್ ಬಂದಿದ್ರು. ತುಂಬಾ ಇತ್ತು ಪಟಾಕಿ. ಹಾಗೆ ಮಕ್ಕಳೆಲ್ಲ ಅದ್ರ ಹಿಂದೆನೆ ಬಿದ್ದಿದ್ದಾರೆ. ದೊಡ್ಡಪ್ಪ ಅಂದ್ಕೊಂಡು ಅವ್ರ ಹಿಂದೆನೆ ಇದ್ದಾರೆ. ದೀಪಾವಳಿ అవును చెప్పాను నాతో వచ్చి ಜಾಗ ಮಾಡ್ಚೆ ದುರ್ದಿವರ ನೆಕಿ ಐಕ ಅಡೆ ಬೋಲೆ ನಿಕಲ್ ಅಡೆ ಬೋಲೆ ನಾನ ಐಕ ಬನ್ ಬೋಲೆ ರೇವಿ ಯಾಕೆ ಬರ್ದೆ
ಬಾಳದಂತೆ ಯಾರಿಗೋ ಕಾಳದಂತೆ ಬಾಕಿ ಮಾತೇನು ಏನು ಮಾಡಲು ಹೋಗಿ ಏನು ಮಾಡಿದ್ರು ಹೋಗುದು ಏನು ಮಾಡಿದೆ ನೀನು ಹೂವಿನ ಬಾಳಪನ ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತನಾದಂತೆ ಬಂದೆ ನೀನು ನಾ ಬಂದ ಮೇಲೆ ಬಾಕಿ ಮಾತೇನೋ ಕೈಯಲ್ಲಿ ಹಿಡಿದೋಳೆ ಕಮಲನ ಬನರೆ ದಯ ಕಮಲದಲ್ಲಿ ನಿಂತೋಳೆ ಕಮಲನಿ ಕರ ಮುಗಿಯುವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯನ್ನು ಹಿಡಿದೋಳೆ ಬಾಯಿಚಿ ಏ ಬೊಕ್ಕ ಬೊಕ್ಕ ಪಟಾಕಿ ಬಿಡ್ರೆ ಇಷ್ಟೇ ಹುಗ್ಗೆಲ್ಲ ಮಾಡ್ದೆ ಏನಾರ ಇಟ್ಬಾಲಲ್ಲೇ ಬಜ್ಜಿಲ್ ಆಡೆಗ್ ಬಕ್ಕವ್ಲು ಕೂಬಡ್ ನಡೆಗ್ ರಡ್ಡು ಚೆನ್ನಲ್ಗೆ ಇಂಚ ಪೊಡಿ ಮಂತು ಒಂಜಿಲ ಯಾವ ಅವ ತುಡಾರ್ತುಲೆ 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 ನನ್ನ ಬಟ್ಟೆಗೆ ತಂದೆ ಪಾಡಾಡಿ ಒಂದು ಅಕೇರಿಗೆ ಪೂರ ದರ್ಶನ ಹೂಪಾಡಿ ಮುದ್ದಿನ ಬಲಿಗೆ ತಂದು ಬಲ್ತಾರೆ ಇಡಲ್ಲ ಮುದ್ದಿನ ಬಲಿಗೆ ತಂದು ಬಲ್ತಾರೆ ಬಲ್ಲೇಂದ್ರ ಮುದ್ದಿನ ಬಲಿಗೆ ತಂದು ಬಲ್ತಾರೆ ಬಲ್ಲೇಂದ್ರ ಪೂರದು ಪೂರದು ನೆಟ್ಟೆ ಅಸ 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 ಅಸ್ತ ಅಮ್ಮೇರು ಒಲ್ಲೇರ್ ಅಮ್ಮೇರು ಒಲ್ಲೇರ್ ಅಮ್ಮೇರು ಒಲ್ಲೇರ್ ಶ್ರೀ ಅಮ್ಮೇರು ಬಂಡ ಗೊತ್ತುಜ ಅಮ್ಮೇರು ಬಂಡ ಪಪ್ಪಾತ ನೋಡೇಲಕ್ಕತ ನಾ ಪಕ್ಕನೆ ಆಸ ಆಸ
ಅವಳಿಕೆ ಪದ್ಯ ಅಂಚಲ್ಲ ಲಾ 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 ಅನ್ನವೇ ಒಂದೆಕ್ ಪಟಾಕಿ ಬತ್ತಾನ ಉದ್ದದ ಐಟ್ ದುರ್ಸುಗುರ ಒಂದರ ಪಕ್ಕ ಗೊತ್ತು ಅಂದ ದೀಪಾವಳಿ ದೀಪಾವಳಿ ಒತ್ತುಲೆ ವೇಡಿ ಒಂತ ತಿರ್ಗ ಹೋದ್ರುವೆ ಏ ಪುಟ್ಟ ಸ್ಕೂಟರ್ ಎದುರ್ತಿಲ್ಲ ಅವಳು ಆರಾತ್ಲ ದೀತ ಅಂದ ಅಂಚಿನ ಕತೆ ಅಂಡ ತಿಂದ ಅಂದ ಓಕೆ ಸರಿ ಬಾಯ್ ಬಾಯ್ ಮೂಲು ಸೈಡ್ ಆಯ ಅಂಚ ಒಂದೇ ನೀಟೆ ಒಂಚೂರು ಪುಟ್ಟ ನಿಕ್ಕ ಕುರುಪು ಮೂರು ಅಲ್ಪ ತಿರ್ಗಲೆ ಏ ಒಲ್ತೊಲ್ತ ಪೊತ್ತು ಮಾರ ಜಾಗ್ರತೆ ಬೀಜನ ಕಟ್ಟಿಟ್ಟು ಪೇಜಿದು ಕೂಡ ದಕ್ಕೆನ ಧ್ರುವಿ ದುಡ್ಸುತ್ತಲೇ ದುಡ್ಸು ಫೋಟೋ ಎಲ್ಲ ಹಿಡ್ದಪ್ಪ ಮೂಲ ಅಂತ ಒಂದು ಬರ್ಕೊಂಡು ಖಂಡಿತ ಬೇಕಿಲ್ಲ ಸೀದ ಅಡ್ಡಪುರ ಧ್ರುವಿ ಹಾ ಇತ್ತೆ ಯಾವತ್ತ ఒక గొడ్డ పాడినట్టు ಬೆಲ್ಲದ ಗಟ್ಟಿ ವಾವ್ ಎರಡು ಮೂಜಿ ಎತ್ತೆ ಮಾಡಿ ఎంచండ ఎంచండ ఫిష్ ఎంచండ అలేనుండ మీన్ ఎంచండి బావా లేకుండా ಒಂದು ತಿಂಗಳ ನಂತರ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.